ವಚನ ಸಾಹಿತ್ಯ ಓದ್ರಿ, 6 ಶಾಸ್ತ್ರಗಳನ್ನ ಓದ್ರಿ, 18 ಪುರಾಣವನ್ನ ಓದ್ರಿ, ಕೇಳ್ರಿ. ಆದ್ರೆ ಮನುಷ್ಯ ಶುದ್ಧಿ ಇರ್ಬೇಕಲ್ಲ. ಮನಸ್ಸು ಶುದ್ಧಿ ಇಲ್ಲದೆ ಏನು ಸಿದ್ಧಿ ಆಗಲ್ರಿ. ಇದು ಪ್ರಾಮಾಣಿಕವಾದಂತ ವಿಚಾರ. ಮನಸ್ಸು ಶುದ್ಧಿ ಇರ್ಬೇಕು, ಭಾವ ಶುದ್ಧಿ ಇರ್ಬೇಕು. ಅಂತರಂಗ ಶುದ್ಧಿ ಆದಾಗ ದೇವ್ರು ಇಲ್ಲೇರನ್, ಅದು ಪ್ರಾಮಾಣಿಕವಾಗಿ ಅದಾನ. ಅಲ್ಲಿ ಕಾಣಂಗಿಲ್ಲ ಅಂದ್ರೆ ಮನುಷ್ಯ ಶುದ್ಧಿ ಇಲ್ಲ, ಭಾವ ಶುದ್ಧಿ ಇಲ್ಲ, ನಮ್ಮ ಬದುಕು ಶುದ್ಧಿ ಇಲ್ದಾಗ ಅಲ್ಲಿ ಯಾವ ಕ್ಷೇತ್ರಗಳಿಗೆ ಹೋದ್ರೂ ಕೂಡ ದೇವರ ದರ್ಶನ ಆಗೋದಿಲ್ಲ. ನೀವ್ ಹೇಳ್ಬೋದ್ರಿ, ಎಲ್ಲ ಕಡೆ ನಾವು ಆಧಾರ್ ಕಾರ್ಡ್ ಆಗಿಂದ ಎಲ್ಲ ದೇವಸ್ಥಾನಗಳನ್ನ ಹೋಗಿ ಬಂದ್ರಿ, ಎಲ್ಲ ದರ್ಶನ ಆಗಿದ್ರೆ ಅಂತ ನೀವು ಪ್ರಶ್ನೆ ಮಾಡಬಹುದು, ಆಗಿರ್ಬೋದು. ಹಾಗೆ ಕೇವಲ ದೇವಸ್ಥಾನಗಳಿದ್ದಂತಹ ಮೂರ್ತಿಗಳ ದರ್ಶನ ಆಗಿರ್ಬೋದು. ಆಗ ಆ ಭಕ್ತಿಯ ಸ್ವರೂಪದಲ್ಲಿ ನಿಮ್ಮ ಸತ್ ಸ್ವರೂಪವು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ದಾಸರು ಹೇಳ್ತಾರ, ಹೇಸಿಯ ಪಾಪ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಅಂದಾರ. ಹೇಸಿಯ ಗುಣ ಇಟ್ಕೊಂಡು ಕಾಶಿ ಹೋಗಿನಲ್ಲಿ ಅಲ್ಲೇನೈತಿ, ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯಾರು ದಾಸರು ಕೂಡ ಹೇಳಿದರು. ಹೀಗೆ ಒಂದು ಕೆಟ್ಟ ಗುಣ ಇಟ್ಕೊಂಡು ಹೋದ್ರೆ ಏನೈತ್ರಿ, ಕಾಶಿ ವಿಶ್ವನಾಥ ದರ್ಶನ ಮಾಡೋದು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ಹೇಸಿಗಳು ಅಂದ್ರೆ ಕೆಟ್ಟ ಗುಣಗಳು, ಪಾಪ ಕೃತ್ಯಗಳನ್ನ, ಪಾಪದ ಕೆಲಸಗಳನ್ನ ನಾವು ಮಾಡಿ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೇಕಂದ್ರೆ ಖಂಡಿತವಾಗಿ ಆ ಕಾಶಿ ವಿಶ್ವನಾಥ ದರ್ಶನ ಆಗೋದಿಲ್ಲ. ಮೂರ್ತಿ ಆಗಿರ್ಬೋದು, ಆಗ ಭಾವನಾತ್ಮಕವಾಗಿ ಆ ತನ್ನದಾದಂತಹ ಸ್ವರೂಪ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ನೋಡಿ, ಕೆಲವರು ಗುಡಿ ಹೋಗ್ತಾರೆ, ಪಾಳೆ ಹಿಂಡಿ ಇರ್ತದ, ಎಲ್ಲ ಕಡೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪಾಳೆ ಹಚ್ಚಬೇಕ್ರಿ, ನೇರವಾಗಿ ದರ್ಶನ ಆಗ್ತದ, ಸಾಧ್ಯವೇ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಉದಾಹರಣೆಗೆ ನಮ್ಮ ಮನಸ್ಸು ಶುದ್ಧೀಕರಣವಾಗಿರ್ಬೇಕು. ಎಲ್ಲಿ ದೇವ್ರು ಇಲ್ಲೇ ಕಾಣ್ಲಿಕ್ಕೆ ಸಾಧ್ಯ ಐತಿಲ್ಲ. ಅದಕ್ಕೆ ಹೇಳ್ತಾರ, ಚಿತ್ತವಿಲ್ಲದ ಗುಡಿಯು ಸುತ್ತಿದೊಡೆ ಫಲವೇನು, ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ. ಹೆಂಗ್ ಸುತ್ತ ಕೊಯ್ಯಾಡಿ ಇವ್ರು ಆಧಾರ್ ಕಾರ್ಡ್ ತಗೊಂಡ ಎಲ್ಲಿ ಹೋಗ್ಯಾರ, ನೀವಲ್ಲ. ಆಧಾರ್ ಮಾಡ್ಕೊಂಡು ತಿರುಗಿದ್ದ ಹೇಳ್ತಾರ, ಚಿತ್ತವಿಲ್ಲದ ಗುಡಿಯು ಸುತ್ತಿದೊಡೆ ಫಲವೇನು. ನಮ್ಮ ಚಿತ್ತ ಶುದ್ಧೀಕರಣವಾಗಿರ್ಬೇಕ್ರಿ. ಚಿತ್ತ ಶುದ್ಧೀಕರಣ ಇಲ್ದಾಗ ಹೋದ್ರೆ ಏನು ಪ್ರಯೋಜನ, ಸುಮ್ಮನೆ ಸಮಯ ವೇಸ್ಟ್. ಅದಕ್ಕೆ ಹೇಳ್ತಾರ ಭಾವ ಶುದ್ಧಿ ಇರ್ಬೇಕು. ಆಮೇಲೆ ಭಕ್ತಿ ಯೋಗ ಬರ್ತದ, ಮುಂದೆ ಹೇಳ್ತೀನಿ. 6 ಭಕ್ತಿಗಳು ಬರ್ತಾವ ಅಲ್ಲಿ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಸಮರಸ ಭಕ್ತಿ. ಹಿಂಗ್ ಭಕ್ತಿ ಇಟ್ಕೊಂಡು ಅಲ್ಲಿ ದರ್ಶನಕ್ಕೆ ಹೋಗ್ಬೇಕೆ ವಿನ ಭಕ್ತಿ ಇಲ್ಲದೆ ಕೆಟ್ಟ ಭಾವನೆಯಿಂದ ಅಲ್ಲಿ ದರ್ಶನಕ್ಕೆ ಹೋದ್ರೆ ಪ್ರಯೋಜನವಿಲ್ಲ. ಮತ್ ಚಿತ್ತದ ಸುತ್ತಿಲ್ರಿ, ಗುಡಿ ಸುತ್ತಿದ್ರೆ ಏನು ಪ್ರಯೋಜನ, ಸುತ್ತಿದ ನೋ. ಅದಕ್ಕೆ ಇಲ್ಲಿ ಹೇಳ್ತಾರ, ಚಿತ್ತವಿಲ್ಲದ ಗುಡಿ ಸುತ್ತಿದೊಡೆ ಫಲವೇನು, ಎತ್ತುಗಾಣು ಕತ್ತು ತಾನಿತ್ಯದಲ್ಲಿ. ಹಿಂದಿನ ಕಾಲದಲ್ಲಿ ಎಣ್ಣೆಯನ್ನು ತಯಾರು ಮಾಡ್ತಿದ್ದರೆ ಗಾಣ ಅಂತ ಹಾಕ್ತಿದ್ರು. ಈಗೆಲ್ಲ ಮಿಷನ್ ಬಂದೋಗ್ಬಿಡ್ರಿ, ಅದು ಪ್ರಶ್ನೆ ಬೇರೆ. ಹಿಂದ ಆ ಗಾಣ ಅಂತ ತಯಾರು ಮಾಡಿದಂತಹ ಇದರಲ್ಲಿ ಇವನ್ನ ಹಾಕ್ತಿದ್ರಿ, ಕುರ್ಶಿ ಹಾಕ್ತಿದ್ರು, ಎಳ್ಳು ಹಾಕ್ತಿದ್ರು, ಹತ್ತಿ ಕಾಳು ಹಾಕ್ತಿದ್ರು. ಅದು ಎತ್ತು ಗಾಣದ ಸುತ್ತಲೂ ತಿರುಗ್ತಾ ಇತ್ತು. ತಿರುಗಿದಾಗ ನುಗ್ತಿದ್ರ ಇದು ಗಾಣ ಎತ್ತು. ಅದ ಎಣ್ಣೆ ಬರ್ತದ. ಆಮೇಲೆ ಏನಿಷ್ಟು ಲೀಟರ್ ಬಿದ್ದೈತಿ ಅಂತ ಏನಾದ್ರು ಎತ್ತಿಗೆ ಅನುವಾಗ್ತಿತ್ತನ್ರಿ, ಸಾಧ್ಯವಿಲ್ಲ. ಅವತ್ತು ತಿರುಗ್ತಿತ್ತಷ್ಟೇ. ಅವ್ರು ಯಾವಾಗಲೂ ಬಂದ್ ಮಾಡ್ತಾರ, ಅವ ನಿಂದಿರ್ತಿತ್ತು. ಅದೇ ತರ ಈ ದೇವಸ್ಥಾನಗಳಿಗೆ ಹೋಗ್ತಕ್ಕಂತಹ ಒಂದು ಮನಸ್ಸಿನ ಸ್ಥಿತಿ ಏನ್ ಹೇಳ್ತಾರ, ಎತ್ತು ಗಾಣು ಹತ್ತು ತಾಣಿತ್ಯದಲ್ಲಿ. ಬೆಳಗಾದ ತಕ್ಷಣ ತಿರುಗಿದ್ದ ಹಾಗೆ ಎಲ್ಲಾ ಕಡೆನೂ ಕೂಡ ತಿರುಗುತ್ತಾರೆ. ತಿರುಗುವಂತದ್ದು ಇಲ್ಲಿ ಸಮಸ್ಯೆ ಇಲ್ಲ, ಹೋಗ್ಬೇಡ ಅಂತ ಹೇಳಲ್ಲ. ಅದರಲ್ಲಿ ಭಕ್ತಿ ಇಲ್ಲ, ಭಾವ ಇಲ್ಲ, ಮತ್ತ ಚಿತ್ತ ಶುದ್ಧಿ ಇಲ್ಲ. ಕೆಲವು ಅನೇಕ ಕೆಟ್ಟ ಗುಣಗಳು ತುಂಬಿಕೊಂಡು ಏನೇನೋ ಇರ್ತಾವ್ರಿ, ಅವ್ರು ಹೇಳಕ್ ಆಗಂಗಿಲ್ಲ, ಅವು ಅವ್ರವ್ರಿಗೆ ಗೊತ್ತಿರ್ತಾವ. ಅಂತವೆಲ್ಲ ತುಂಬಿಕೊಂಡು ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ಪ್ರಯೋಜನ ಇಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಸರ್ವಜ್ಞ ಕವಿ ಹೇಳ್ತಾನೆ. ಮುಂದೆ ಹೇಳ್ತಾರೆ ಏನಂತ, ವಾರಣಾಸಿಗೆ ಓಹ ಕಾರಣವೇನಯ್ಯ. ನೋಡ್ರಿ, ಕಾಶಿಗೆ ಹೋಗಿ ಬಂದೇವ್ರಿ, ರಾಮೇಶ್ವರಕ್ಕೊಂದು ಹೋಗ್ಯವ್ರಿ, ಇನ್ನ ವಾರಣಾಸಿಗೆ ಹೋಗ್ಬೇಕಾಗೈತ್ರ ಅಂತ ಪ್ರಶ್ನೆ ಮಾಡಿದವರಿಗೆ ಇಲ್ಲಿ ಹೇಳ್ತಾರ, ವಾರಣಾಸಿಗೆ ಹೋಗುವ ಕಾರಣವೇನಯ್ಯ. ಕಾರಣಿಕ ಪುರುಷ ತನ್ನೊಳಗಿರಲು ಅಳಿಯುವುದೇಕೆ ಕಾರಣವಯ್ಯ ಸರ್ವಜ್ಞ. ನಿನ್ನ ನೀ ತಿಳ್ಕೊ,
ವಾರಣಾಸಿಗರ ಹೋಗು, ಕಾಶಿಗರ ಹೋಗು, ರಾಮೇಶ್ವರಕ್ಕೆ ಹೋಗು, ಎಲ್ಲ ದೇವಸ್ಥಾನಗಳ ನೀನು ದರ್ಶನ ಮಾಡು, ಬೇಡ ಅನ್ನೋದಿಲ್ಲ. ಆದರೆ ಕಾರಣವೇನಯ್ಯ, ಇಲ್ಲಿ ಪ್ರಶ್ನೆ ಮಾಡ್ತಾರ ಏನಂತ, ನೀ ಯಾಕೆ ವಾರಣಾಸಿಗೆ ಹೋಗ್ತೀಯ? ಮನಸ್ಸು ಇಟ್ಕೊಂಡು ಹೋದ್ರೆ ಇಲ್ಲೇ ದರ್ಶನ ಆಗ್ತೈತ್ರಿ, ಯಾಕಂಗಿಲ್ಲ ಆಗ್ತದ. ಅದಕ್ಕೆ ದೇವರು ಕಾರಣಿಕ ಪುರುಷ ತನ್ನೊಳಗಿರಲು, ನಮ್ಮೊಳಗೈತಿಲ್ರಿ ದೇವ್ರು, ಮತ್ತು ತೋರಿಸ್ರಿ ಅಂದಿರಿ, ದೇವ್ರ ಕಾಣಿಸಕ್ಕೆ ಬಂದವೇ ದೇವ್ರು ನಮ್ಮೊಳಗದಾನ. ಅದು ತಿಳಿಬೇಕಾದ್ರೆ ಸಾಧನೆ ಮಾಡ್ಬೇಕ್ರಿ, ಸುಮ್ಮನೆ ದೇವ್ರ ಕಾಣ್ತಾನೇನ್ರಿ? ಆತ್ಮಸ್ವರೂಪ ನಮ್ಮದು ನಾವು ಅರಿತುಕೋಬೇಕಾದ್ರೆ, ಅದನ್ನು ತಿಳ್ಕೋಬೇಕಾದ್ರೆ ನಾವು ದಿನನಿತ್ಯವಾಗಿ ಆ ಅಧ್ಯಾತ್ಮದ ಸಾಧನೆಗಳನ್ನ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ತನ್ನ ಸ್ವಸ್ವರೂಪ ತಿಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ಸರ್ವಜ್ಞ ಕವಿನು ಕೂಡ ಹೇಳ್ತಾರೆ. ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ಮನಸ್ಸು ಒಟ್ಟ ಶುದ್ಧಿ ಇರುದಿಲ್ರಿ. ಯಪ್ಪ, ಅವ್ರ ಮನಸ್ಸುಗಳು ಒಬ್ಬೊಬ್ಬರು ಮನಸ್ಸುಗಳು ಹೆಂಗಿರ್ತಾವ ಹೇಳಲಿಕ್ಕೆ ಅದು ವಿಚಿತ್ರವಾದಂತಹ ಮನಸ್ಸುಗಳು. ಮನಸ್ಸಂದ್ರೆ ಒಂದರಿ, ಮತ್ತ ಮನಸ್ಸು ಒಂದೇ ಇರ್ತದ. ಅವರಲ್ಲಿ ಮನಸ್ಸು ಒಬ್ಬ ವ್ಯಕ್ತಿ ಹತ್ರ ಅವನ ಮನಸ್ಸು ಹೆಂಗಿರ್ತದ, ವಿಚಿತ್ರವಾಗಿರ್ತದೆ. ಅವನ ಭಾವನೆಗಳು, ಅವನ ಗುಣಗಳ ಮೇರೆಗೆ ಅವನ ಮನಸ್ಸು ಅಲ್ಲಿ ಪ್ರಕಟ ಆಗ್ತದ. ಅದಕ್ಕೆ ಇರುವುದು ಮನಸ್ಸು ಒಂದೇ. ಆ ಮನಸ್ಸಿನಲ್ಲಿ ನಾವೇನ್ ಮಾಡ್ಬೇಕ್ರಿ, ಚಂಚಲ ಮನಸ್ಸು ಮಾಡಬಾರ್ದು. ಆಮೇಲೆ ಕೆಟ್ಟ ಭಾವನೆಗಳ ಮೂಲಕವಾಗಿ ಯಾವುದೂ ವಿಚಾರ ಮಾಡಬಾರ್ದು. ಅದಕ್ಕೆ ಮನಸ್ಸು ಬಹಳ ಶುದ್ಧೀಕರಣ ಇರ್ಬೇಕ್ರಿ. ಎಲ್ಲೈತಿ ತೋರಿಸ್ರಿತೀರನ, ಮನಸ್ಸಿಗೆ ರೂಪವಿಲ್ಲ, ಬಣ್ಣ ಇಲ್ಲ, ಆಕಾರ ಇಲ್ಲ. ಈಗ ಉದಾಹರಣೆ ಕರೆಂಟ್ ಎಲ್ಲ ತೋರಿಸ್ರಿ ಅಂತ ತೋರ್ಸಕ್ ಬರ್ತದನ? ಯಾವ ರೂಪದಲ್ಲಿ ನಾವು ಕರೆಂಟ್ ಅನ್ನು, ವಿದ್ಯುತ್ ನೋಡಕ್ ಸಾಧ್ಯೈತಿ? ಲೈಟಿನ ಮೂಲಕವಾಗಿ ಕರೆಂಟ್ ಐತಂತ ಹೇಳಿಕ್ ಸಾಧ್ಯೈತಿ ಇಲ್ಲ. ಆದ್ರೆ ಕರೆಂಟ್ ಎಲ್ಲೈತಂತ ಅದನ್ನ ಕರೆಂಟಿನ ಅನುಭವ ಒಂದು ಏನಾದ್ರು ಶಾಕ್ ಹೊಡಿತ ತಿಳ್ಕೊಳ್ರಿ, ಅವಾಗ ಕರೆಂಟ್ ಶಾಕ್ ಹೊಡಿದ, ಅವಾಗ ಆ ವಿದ್ಯುತ್ತಿನ ಅನುಭವ ನಮ್ಗಾಗ್ತದೆ. ಹಾಗೆ ಆ ಪ್ರಕಟವಾದಂಥ ನಮ್ಮ ಅಂತರಂಗದಲ್ಲಿ ಇದ್ದಂತಹ ಆತ್ಮ ಅದನ್ನ ತನ್ನ ಸ್ವರೂಪಕ್ಕೆ ಬರಬೇಕಾದ್ರೆ ನಾವು ಸಾಧನೆ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಅದಕ್ಕೆ ಇನ್ನೊಂದು ಕಡೆ ಸರ್ವಜ್ಞನು ಕೂಡ ಹೇಳ್ತಾನೆ ಏನಂದ್ರೆ, ಮನದಲ್ಲಿ ನೆನವಿರಲು ತನುವನ್ನು ಮಠ ಹೊಕ್ಕು, ಮನೆ ಹೋಗಿ ಹಲವು ನೆನದಿಯರೆ ಅದು ಹಾಳು ಮನೆಯೊಳಗಾಗಿಯೇ ನಂದ ಸರ್ವಜ್ಞ. ನೋಡ್ರಿ, ಮನದಲ್ಲಿ ನೆನವಿರಲು ತನುವೊಂದು ಮಠ ಹೊಕ್ಕಿ. ಮನಸ್ಸು ಎಲ್ಲೈತ್ರಿ ನಿಮ್ದು? ಮನಸ್ಸು ಎಲ್ಲೈತ? ನಮ್ಮ ಮನಸ್ಸು ಏನದ? ಮನಸ್ಸಿನಲ್ಲಿ ನಾವು ಏನ್ ಎನಿಸ್ತೇವಿ? ಎಲ್ಲೆಲ್ಲೋ ನಮ್ಮ ಮನಸ್ಸಿರ್ತದ, ಎಲ್ಲೆಲ್ಲೋ ಮನಸ್ಸಿರ್ತದ್ರಿ. ಬಹಳ ಮನಸ್ಸು ಚಂಚಲ. ಮನಸ್ಸು ಎಂಬ ಸಬ್ಜೆಕ್ಟ್ ವಿಷಯ ಬಂದಾಗ ಹೇಳ್ತೀನಿ, ಏನು ಗಲಾಟೆ ಮಾಡ್ಬೇಡ. ಮನಸ್ಸು ಬಹಳ ವಿಚಿತ್ರವಾದಂತ ಮನಸ್ಸು. ಇಲ್ಲೇ ಕುಂತಿರ್ತೀರಿ, ಕಾಶಿ ವಿಶ್ವನಾಥನ ವಿಷಯವನ್ನ ಇಲ್ಲಿ ನಾವು ಪ್ರಸ್ತಾವನೆ ಮಾಡಿದ ಕಾಶಿ ಹೊಂದಿರ್ತೈತಿ ಮನಸ್ಸು. ಈಗ ನಾನು ಕಾಶಿ ಹೋಗಿದ್ದೇವ, ರಾಮೇಶ್ವರ ಹೋಗಿದ್ದೆ, ಆದ್ರೆ ನಿಮ್ಮ ಶರೀರ ಹೇಳಿದ್ರಿ ಇಲ್ಲೇ ಕೂಡ ಪ್ರವಚನದಲ್ಲಿ ನಿಂತಿದೆ. ಅದಕ್ಕೆ ಇಲ್ಲಿ ಕಾಶಿಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ನಮ್ಮ ಮನಸ್ಸು ಏನಾಗ್ಬೇಕ್ರಿ? ಶುದ್ಧೀಕರಣವಾಗಬೇಕು. ಅದಕ್ಕೆ ಮನದಲ್ಲಿ ನೆನವಿರಲು, ಮನಸ್ಸಿನಾಗ ನೆನೆಸಂಗಿಲ್ಲ. ನಮ್ಮ ಮನಸ್ಸಿನಿಂದ, ನಮ್ಮ ಪವಿತ್ರ ಭಾವನೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಸುಮ್ಮನೆ ತನುಬಂದು ಮಠ ಹೊಕ್ಕು. ಸುಮ್ಮನೆ ಅವರು ಕರೀತಾರ, ಈಗ ಆಧಾರ್ ಕಾರ್ಡ್ ಬಾ ಫ್ರೀ ಅದಾವ, ಬಾ ಅವರು ಹೋಗ್ಯಾರ ನಾವು ಹೋಗೋಣ ಬಾ ಅಂತೇಳಿ ಕೇವಲ ವಾಸ್ತವಿಕವಾದಂತಹ ಆ ಶರೀರವನ್ನ ನಾವು ದೇವಸ್ಥಾನಕ್ಕೆ ತಗೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಮನ ಹೋಗಿ ಹಲವು ನೆನದಿಹರೆ ಅದು ಹಾಳು ಮನೆ. ಅಂದ್ರೆ ನಾವು ಎಲ್ಲೇ ಹೋದ್ರೂ ಕೂಡ ನಮ್ಮ ಮನಸ್ಸು ಬಹಳಷ್ಟು ಶುದ್ಧೀಕರಣ ಇರ್ಬೇಕು ನೋಡ್ರಿ. ನೋಡ್ರಿ, ಕೆಲವು ಕಡೆ ಈ ಆಧಾರ್ ಕಾರ್ಡ್ ಫ್ರೀ ಆದ್ಮೇಲೆ, ಗಾಡಿ ಬಸ್ ಫ್ರೀ ಆದ್ಮೇಲೆ ಕೆಲವು ಮಂದಿ ಜಗಳ ತಕೊಂಡ್ ಬಂದಾರ. ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿಲ್ರಿ, ಮಲ್ಲಯ್ಯ ಭೇಟಿ ಆಗಿಲ್ಲ, ವಿಶ್ವನಾಥ ಭೇಟಿ ಆಗಿಲ್ಲ, ಜಗಳ ತಕೊಂಡ್ ಬಂದವ್. ಕೆಲವು ಮಂದಿ ಬಂಗಾರ ಸಾಮಾನು ಕಳ್ಕೊಂಡ್ ಬಂದವ್, ಕೆಲವು ಮಂದಿ ದುಡ್ಡು ಕಳ್ಕೊಂಡ್ ಬಂದವ್. ಸತ್ಯ ಐತಿಲ್ರಿ? ಇಂಥ ಆ ವಿಕೃತಿವಾದಂತಹ ಮನಸ್ಸಿಟ್ಕೊಂಡು ಆ ದೇವರ ದರ್ಶನವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕೇವಲ ನೋಡ, ಈಗ ಆಧಾರ್ ಕಾರ್ಡ್ ಫ್ರೀ ಐತಿ, ಬಾಯಪ್ಪ ಹೋಗೋಣ ಅಂತೇಳಿ ಹಂಗ ಹೋಗಿದ್ದ ಎಲ್ಲಿಗೆ? ಬಸವ ಕಲ್ಯಾಣಕ್ಕೆ, ರಾಮೇಶ್ವರಕ್ಕೆ ಹೋಗ್ತಾರ್ರಿ, ಧರ್ಮಸ್ಥಳಕ್ಕೆ ಹೋಗ್ತಾರ. ನೋಡಕ್ ಬ್ಯಾಡ, ಹೋಗ್ಬೇಕು. ಆದ್ರೆ ಎಲ್ಲೇ ಹೋದ್ರೂ ಕೂಡ ಪವಿತ್ರವಾದ ಭಾವನೆಯಿಂದ, ಭಕ್ತಿಯಿಂದ ಹೋಗಿ ಮಾತ್ರ ಅದು ಸದುಪಯೋಗ ಆಗ್ತದ ಅನ್ನೋದನ್ನ ಇಲ್ಲಿ ಸರ್ವಜ್ಞ ಕವಿನು ಕೂಡ ಹೇಳ್ತಾರೆ. ಈಗ ಒಬ್ಬ ಸನ್ಯಾಸಿ, ಬೌದ್ಧ ಸನ್ಯಾಸಿ, ಅವನೇನ್ ಮಾಡ್ತಿದ್ದ?
ಟಿಬೆಟ್ ದೇಶದ ರಾಜಧಾನಿ ಯಾವುದು? ಲಾಸಾ ಅಂತ ಬರುತ್ತೆ. ಟಿಬೆಟ್ ದೇಶದ ರಾಜಧಾನಿ ಲಾಸಾ ಅಂತ ಬರುತ್ತ. ಆ ಲಾಸಾದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಇದ್ದ. ಅವನು ಕೂಡ ನಿರ್ವಾಣ ದೀಕ್ಷೆಯನ್ನ ತಗೊಂಡಿದ್ದ. ನಿರ್ವಾಣ ಅಂದ್ರೆ ಏನಿಲ್ಲ ಅಂತ. ನಿರ್ವಾಣ ದೀಕ್ಷೆ ಅಂದ್ರೆ ಏನಿಲ್ಲ, ಎಲ್ಲವನ್ನ ತ್ಯಾಗ ಮಾಡ್ತಕ್ಕಂತಹ ದೀಕ್ಷೆಯೇ ನಿರ್ವಾಣ ದೀಕ್ಷೆ. ಹಾಗೆ ಆ ಲಾಮಾ ಕೇಂದ್ರಗಳಲ್ಲಿ ಅಲ್ಲಿ ಏನಾಗ್ತೈತ್ರಿ, ಸಾವಿರಾರು ಸನ್ಯಾಸಿಗಳು ಅಲ್ಲಿ ಬರ್ತಕ್ಕಂಥ ಒಂದು ಕೇಂದ್ರ. ನಮ್ಮ ವಿಚಾರದ ಇಲ್ಲಿ ಋಷಿಕೇಶ ನೋಡ್ರಿ, ಋಷಿಕೇಶದಲ್ಲಿ ಹೋದ್ರೆ ಎಲ್ಲ ಸಾಧುಗಳು ಇರ್ತಾರಿಲ್ಲ. ಹಂಗ ಆ ಲಾಮಾದಲ್ಲಿ ಅನೇಕ ಸನ್ಯಾಸಿಗಳು ಬಹಳ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅವನಿರುವ ಸ್ಥಳ, ಅಲ್ಲಿ ಒಬ್ಬ ಯುವಕ ಸನ್ಯಾಸಿ ಆಗಿದ್ದೀನಿ, ವಯಸ್ಸಾದವಲ್ಲ, ಒಬ್ಬ 22 ವಯಸ್ಸಿನ ಒಬ್ಬ ಯುವಕ. ಅವನು ಬೌದ್ಧ ಬಿಕ್ಕು ದೀಕ್ಷೆಯನ್ನ ತಗೊಂಡಿದ್ದ ಸಂದರ್ಭದಲ್ಲಿ ಏನಂತಂದ್ರೆ, ಅಲ್ಲಿ ದಿನಾಲು ಕೂಡ ಬುದ್ಧನ ಒಂದು ಮಂತ್ರ ಯಾವ್ದ್ರಿ? ಧ್ಯಾನ ಮಾಡೋದು. ಧ್ಯಾನ ಮಾಡ್ತಕ್ಕಂಥದ್ದು ಬುದ್ಧ ಎಲ್ಲಿ ಹೋದ್ರೂ ಕೂಡ ಧ್ಯಾನಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಾನ. ಹಾಗೆ ಆ ಬುದ್ಧ ಸನ್ಯಾಸಿ ಏನ್ ಮಾಡಿದನ್ರಿ, ಧ್ಯಾನ ಕೂತಿದ್ದ. ಕೂತ್ಕೊಂಡಾಗ ಅವನ ಎಲ್ಲ ಪ್ರಚಾರಕ್ಕೆ ಎಲ್ಲ ಕಡೆ ಒಳ್ಳೆ ನಿರ್ವಾಣ ದೀಕ್ಷೆ ತಗೊಂಡಾನ, ಒಳ್ಳೆ ಉತ್ತಮವಾದಂತಹ ಸನ್ಯಾಸಿ ಇದ್ದಾನ. ಅದಕ್ಕೆಲ್ಲರೂ ಹೋಗಿ ಆ ಬಿಕ್ಕುವನ್ನ ದರ್ಶನ ಮಾಡ್ಕೊಂಡ್ ಬರ್ಬೇಕಂತೇಳಿ ಎಲ್ಲ ಕಡೆ ಜನ ಬರ್ತಾ ಇದ್ದರು. ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ರಾಜನು ಕೂಡ ಬಂದ. ಎಲ್ಲ ಕಡೆನೂ ಕೂಡ ಆ ಬುದ್ಧ ಭಿಕ್ಷುವಿನ ಒಂದು ಪ್ರಚಾರ ಬಹಳ ಆಗೈತಿ. ಎಲ್ಲರೂ ಅವನ ವಿಚಾರ ಹೇಳ್ತಾರ. ಅದಕ್ಕೆ ನಾನು ಕೂಡ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಒಬ್ಬ ರಾಜನು ಕೂಡ ಅವನ ದರ್ಶನಕ್ಕೆ ಹೋದಾಗ ನೋಡ್ರಿ, ರಾಜ ಅಂದ್ರ ಒಬ್ಬ ರಗೈಲಿ ಬರ್ತಾನೇನ್ರಿ. ರಾಜ ಒಬ್ಬ ಸನ್ಯಾಸಿ ಒಬ್ಬ ಬುದ್ಧ ಭಿಕ್ಕುನ ದರ್ಶನ ಮಾಡಕ್ಕಂದ್ರ ಅವನೇನ್ ಮಾಡಿದನ್ರಿ, ಎಲ್ಲ ಫಲಪುಷ್ಪಗಳನ್ನ, ಶಾಲುಗಳನ್ನ, ಅದ್ರ ಜೊತೆ ಕಾಣಿಕೆಗಳನ್ನ ತಂದಿದ್ದನು ರಾಜ. ಎಷ್ಟು ಕಾಣಿಕೆ ತಂದಿದ್ದಂದ್ರ 1000 ಬಂಗಾರದ ನಾಣ್ಯಗಳನ್ನು ತಂದಿದ್ದಾವ. ಯಾರಿಗೆ? ಆ ಬುದ್ಧ ಭಿಕ್ಷುವಿಗೆ ಕಾಣಿಕೆಯ ರೂಪದಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಬುದ್ಧನ ಭಿಕ್ಷು, ಆ ಬುದ್ಧ ಸನ್ಯಾಸಿ ಏನ್ ಮಾಡಿದ, ಕಣ್ಣು ತೆರೆದ. ಮತ್ತ ರಾಜ ಬಂದಾಗ್ರಿ ಜ್ಞಾನನು ಮತ್ತೆ ಬಿಡಬೇಕಲ್ಲ. ಜ್ಞಾನ ಮುಗಿದ ಮೇಲೆ ಆ ರಾಜ ಭೇಟಿಯಾದ, ಯೋಗಕ್ಷೇಮ ಮಾತಾಡಿ, ಅದಕ್ಕೆ ನಿಮ್ಮ ಪ್ರಚಾರ ಎಲ್ಲ ಕಡೆನೂ ನನಗೆ ಕೇಳಿ ಬರ್ತದ, ಅದಕ್ಕೆ ನಿಮ್ಮ ದರ್ಶನಕ್ಕೋಸ್ಕರವಾಗಿ ಬಂದೇನೆ ಅಂತ ಹೇಳಿ ಆ ರಾಜ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಯ್ತು, ಒಳ್ಳೇದಾಯ್ತು ಅಂತೇಳಿ ಬುದ್ಧ ಭಿಕ್ಷು ಏನ್ ಮಾಡಿದನ್ರಿ, ಆಶೀರ್ವಾದವನ್ನು ಮಾಡಿದ. ಆಗ ರಾಜ ಕೊಟ್ಟಂತಹ ಎಷ್ಟು ಬಂಗಾರದ ನಾಣ್ಯಗಳು ಹೇಳ್ರಿ, ನೆನಪಿಟ್ಟಿರಿ, 1000 ನಾಣ್ಯಗಳು ಕೊಟ್ಟಾನ ಅಂತ ಹೇಳ್ಯಾನ. ಎಷ್ಟದವ ಅಂತೇಳಿ ಧ್ಯಾನ ಬಿಟ್ಟ, ಜಪ ಬಿಟ್ಟ, ಎಲ್ಸಕ್ ಕುಂತನ್ರಿ. ಎಷ್ಟದವ ಮತ್ತೆ ಕರೆಕ್ಟಾಗಿ ಇರ್ಬೇಕಲ್ಲ, ಏನ್ ಕಡಿಮೆ ಕೊಟ್ಟಾನೋ ಅಥವಾ 1000 ಸರಿಯಾಗಿ ಕೊಟ್ಟಾನೋ ಅಂತೇಳಿ ಆ ಬುದ್ಧ ಸನ್ಯಾಸಿ ಏನ್ ಮಾಡಿದನ್ರಿ, ಎಲ್ಸ್ಲಾಕತ್ತಿದ. ಧ್ಯಾನ ಬಿಟ್ಬಿಟ್ಟ, ದೇವ್ರ ಧ್ಯಾನ ಬಿಟ್ಟ. ಅವಾಗ ಎಲ್ಸಕ್ ಕುಂತ. ಅವಾಗ ಏನಾದ್ರಿ, 100,002. ಈ ರಾಜ 1,200 ನಾಣ್ಯ ಹೆಚ್ಚಾತಲ್ಲ ಅಂದ. ಮತ್ತೊಮ್ಮೆ ಎನಿಸಿದ. ಅವಾಗ 999. ಮತ್ ಕಡಿಮೆ ಅಲ್ಲ 3 ಅಂದ. ಅವಾಗ ಮತ್ತ 998 ಒಮ್ಮೆ ಎನಿಸೋದು. ಹೀಗೆ ಆ 24 ಗಂಟೆ ಕಾಲವನ್ನ ಆ ಬಂಗಾರದ ನಾಣ್ಯಗಳಿಗೆ ಎನಿಸ್ಲಿಕ್ಕೆ ಸಮಯವನ್ನ ಅವೇನ್ ಮಾಡಿದ, ಉಪಯೋಗ ಮಾಡಿದ. ಆ ಬುದ್ಧನ ಧ್ಯಾನವನ್ನ, ಸ್ಮರಣೆಯನ್ನ ಮರುತಾಳವನ್ನ ನಾವು ತಿಳ್ಕೋಬೇಕು. ಅದೇ ರೀತಿಯಾಗಿನೂ ಕೂಡ ನಮ್ಮ ಜನರೇನ್ ಮಾಡ್ತಾರೆ, ಆ ಚಂಚಲವಾದಂತಹ ಮನಸ್ಸನ್ನ ಇಟ್ಟುಕೊಂಡು ಆ ದೇವಸ್ಥಾನಗಳಿಗೆ ಹೋದರೆ ಯಾವ ಪ್ರಯೋಜನ ಇಲ್ಲ. ನೋಡ್ರಿ, ಬುದ್ಧನ ಸನ್ಯಾಸಿನೂ ಕೂಡ ಮನಸ್ಸು ಎಷ್ಟು ಚಂಚಲ ಇದೆ ಅಂತ ಅರ್ಥ. ಇದು ಒಬ್ಬ ಮನುಷ್ಯನ ಮನಸ್ಸು ಬಹಳ ಚಂಚಲ ಐತ್ರಿ. ಅಷ್ಟು ಚಂಚಲ ಅಂದ್ರ ಬಹಳ ಚಂಚಲದ ಆ ಮನಸ್ಸನ್ನ ನಮ್ಮ ಕೇಂದ್ರೀಕರಿಸಬೇಕಾದ್ರೆ ನಾವು ಮುಖ್ಯವಾಗಿ ಮೊದಲು 1ನೇ ಮೆಟ್ಟಲು ಶರಣರ ಸಂಘ, ಸತ್ಸಂಗ, ಗುರುವಿನ ದೀಕ್ಷೆ ಮೂಲಕ ಇಷ್ಟಲಿಂಗ ಅದು ಸಾಧನೆ ಮಾಡ್ತಾ ಹೋದಾಗ ಮನಸ್ಸು ನಿಂತ್ಕೊಂಡಿರ್ತೈತ್ರಿ. ಎಲ್ಲ ಮನಸ್ಸು ಕೂಡ್ತವ. ಕಣ್ಣುಗಳು ಆ ತ್ರಾಟಕ ಯೋಗ ಮಾಡುವಾಗ ಕಣ್ಣು ಸತ್ಯ ಬೆಳ್ಕಂಗಿಲ್ಲ, ಹಂಗ ಸಾಧನೆ ಮಾಡ್ಬೇಕು. ಧ್ಯಾನ ಮಾಡುವಾಗ ಇಲ್ಲಿ ಆಜ್ಞಾ ಚಕ್ರ ಇರ್ತದ. ಹಮ್ ಮತ್ತು ಓಂ 2 ಅಕ್ಷರಗಳು ಇಲ್ಲಿ ಇರ್ತಾವ. ಹಮ್
ಆ ಓಂ ಹಂ ಕ್ಷಂ 3 ಅಕ್ಷರಗಳಿರ್ತಾವ. ಆ ಜ್ಞಾನ ಮಾಡ್ತಾ ಮಾಡ್ತಾ ಹೋದಾಗ ಈ ಆಜ್ಞಾಚಕ್ರ, ಈ ಕಣ್ಣುಗಳಲ್ಲಿ 3 ಕಣ್ಣದವ. ಇದು ಆಜ್ಞಾಚಕ್ರದಲ್ಲಿ ಓಂಕಾರ ಇಲ್ಲಿ ಅಕ್ಷರದ ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ನಮಗ ಸ್ಟಾರ್ಗಳಲ್ಲಿ ಬರ್ತಾವ. ಯಾರು ಧ್ಯಾನ ಮಾಡಿದ್ರೆ ಅನುಭವ ಸಿಗ್ತದ. ಯಾರು ಧ್ಯಾನ ಮಾಡಿರ್ತಾಗಿತ್ರಿ? ಸ್ಟಾರ್ ಏನಕ್ಕೆ ಬಂದವ? ಇಲ್ಲ, ಧ್ಯಾನ ಮಾಡಿಲ್ಲ. ನಿಂಗೆ ಪೂಜೆನೇ ಇಲ್ಲ, ಧ್ಯಾನ ಇಲ್ಲ, ಎಲ್ಲಿ ಬರ್ತದೆ? ಸ್ಟಾರ್ ಬರಂಗಿಲ್ಲ. ಯಾವ ಸ್ಟಾರ್ ಬರ್ತದೆ? ಅಂಡನ್ ಬರ್ತಾವಿಲ್ಲ. ಹಾಗೆ ಈ ಆಜ್ಞಾಚಕ್ರದ ಒಂದು ಓಂಕಾರ ಸ್ವರೂಪವನ್ನು ಬರ್ತಾ, ಬುದ್ಧನ ಸ್ಮರಣೆ ಬರ್ತಾ, ಧ್ಯಾನವನ್ನ ಬರ್ತಾ, ಒಬ್ಬ ಬಿಕ್ಕು ಸನ್ಯಾಸಿನೂ ಕೂಡ ಮನಸ್ಸು ಚಂಚಲ ಐತಂತ್ರಿ. ಎಲ್ಲರಿಗೂ ಕೂಡ ಈ ಮನಸ್ಸೆಂಬುದು ಮರಕಟವಿದ್ದಂತೆ ಟಂಗಿಗೆ ಯಾವ ರೀತಿಯಾಗಿ ಮಂಗ ಹಾತ ನೋಡ್ರಿ. ಮಂಗನ ಮನಸ್ಸು ನಮ್ದದ. ಅದಕ್ಕೆ ಈ ಮನಸ್ಸನ್ನ ಒಬ್ಬ ಸನ್ಯಾಸಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಂಗಿಲ್ಲ, ಸಾಧ್ಯ ಇಲ್ಲ. ಯಾವಾಗರ ಕ್ಷಣಿಕಾದ್ರೂ ಕೂಡ ಮನಸ್ಸು ಚಂಚಲ ಬರ್ತದ, ಅದು ಸಾಧ್ಯ ಐತೆ. ಅದಕ್ಕೆ ಅಂತ ವ್ಯಕ್ತಿವಿನಿಗೆ ಮನಸ್ಸು ಏಕಾಗ್ರತೆ ಬರ್ಲಿಲ್ಲ ಅಂದ್ರೆ ಮತ್ತೆ ಲೌಕಿಕದ ಪರಿಸ್ಥಿತಿ ಹೆಂಗಾದ್ರಿ? ಕೇವಲ ಆಧಾರ್ ಕಾರ್ಡ್ ತಗೊಂಡು ಕಾಶಿ ರಾಮೇಶ್ವರ ಎಲ್ಲರೂ ಹೋಗಿ ಬರ್ಬೋದು, ಆದ್ರೆ ಭಕ್ತಿನೂ ಇಲ್ಲ, ಮನಸ್ಸು ಪರಿಶುದ್ಧವಿಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ಸರ್ವಜ್ಞ ಕವಿ ಹೇಳ್ತಾನೆ. ಅದಕ್ಕಿಲ್ಲಿ ಆ ಶರಣ ಹೇಳ್ತಾರೆ ಏನಂದ್ರೆ, ಮಂಡೆ ಗೋಳಾದರೇನು ಹುಟ್ಟು ಗೋಳಾಗದನ್ನಕ್ಕ. ಮಂಡೆ ಗೋಳಾದರೇನು ಹುಟ್ಟು ಗೋಳಾಗದನ್ನಕ್ಕ. ಬಹಳ ದಿವ್ಯ ಸನ್ಯಾಸಿನ ಅಂತೇಳಿ ತಲೆಯೆಲ್ಲ ಬೋಳಿಸ್ಕೊಂಡು ರುದ್ರಾಕ್ಷಿ ಹಾಕೊಂಡು ವಿಭೂತಿ ಧಾರಣೆ ಮಾಡಿ ಜಪಮಾಲೆ ಹಿಡಿದು ಜಪ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಏನ್ ಹೇಳ್ತಾರ ನೋಡ್ರಿ, ಸನ್ಯಾಸಿಗಳದ್ದು ಒಂದು ಸನ್ಯಾಸಿಗಳು ಕುಲ ಬಿಡ್ತಾರನ? ಇಲ್ಲ, ತಲೆ ಬೋಳಿಸ್ತಾರ. ಅದಕ್ಕ ಮಂಡಿ ಗೋಳಾದರೇನು ಹುಟ್ಟು ಗೋಳಾಗದನ್ನಕ್ಕ. ಹುಟ್ಟು ಗೋಳಾಗದನ್ನಕ್ಕಂದ್ರ ಹುಟ್ಟು ಗುಣ ಹೊಕ್ಕವ. ನಾವು ಸನ್ಯಾಸರಾದ್ರೇನು, ಲೌಕಿಕನಾದ್ರೇನು, ದೀಕ್ಷೆ ತಗೊಂಡ್ರೇನು, ಬಿಟ್ರೇನು, ಆಗ ಆ ಹುಟ್ಟು ಗುಣದ ಸುಟ್ಟು ಹಾಕಬೇಕಾದ್ರೆ ನಾವು ಜಾಗೃತವಾಗಿರಬೇಕು. ಸಂಸ್ಕಾರವಂತರಾದಾಗ ಮಾತ್ರ ಅವು ಸಾಧನೆ ಮೂಲಕವಾಗಿ ಅವನ ಸುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡುವಂತ ವಿಚಾರ. ಅದಕ್ಕೆ ಹೇಳ್ತಾರ, ಅದಕ್ಕೆ ಹೇಳಿದ್ರು ತನು ನಿರ್ವಾಣವಾದರೇನು ಆಶೆ ನಿರ್ವಾಣವಾಗದನ್ನಕ್ಕ. ನೋಡ್ರಿ, ತನು ನಿರ್ವಾಣ ನಾವು ಬಹಳ ಸನ್ಯಾಸಿಗಳಂತ ಹೇಳಿ ಜೈನ ಧರ್ಮದಲ್ಲಿ ದಿಗಂಬರ ಆಗ್ತಾರೆ. ಆ ಪ್ರತಿಯೊಂದು ಆಯಾ ಧರ್ಮದಲ್ಲಿ ಆಯಾ ಅವಸ್ಥೆಗಳು, ಆಯಾ ಸಂಸ್ಕಾರಗಳನ್ನ ಪಡೆದ್ರ ಏನು ಪ್ರಯೋಜನ ಇಲ್ಲ. ಅಲ್ಲಿ ತನು ಈ ಶರೀರ ನಿರ್ವಾಣ ಆದ್ರೂ ಕೂಡ ಆಶೆ ಆಗ್ಬೇಕಲ್ರಿ, ಆಶೆ ಆಗ್ಬೇಕಲ್ಲ, ಆಶೆ ನಿರ್ಮಾಣ ಆಗ್ಬೇಕಲ್ಲ. ಆಶೆಯನ್ನು ಬಿಟ್ಟಾಗ ನಿರ್ಮಾಣ ಆಗ್ತದ್ರಿ. ಕೇವಲ ಆ ಶರೀರದಲ್ಲಿ ಆ ಬಟ್ಟೆಗಳನ್ನ ದಿಗಂಬರಾಗಿ ಬಹಳ ತ್ಯಾಗ ಮಾಡಿ ಅಂತ ಹೇಳಿ ಎಲ್ಲ ಬಟ್ಟೆಗಳು ದಿಗಂಬರಾಗಿ ಅಡ್ಡಾಡಿದ್ರ ಅದು ನಿರ್ವಾಣ ಅಲ್ಲ. ಮನಸ್ಸಿನಿಂದ ಆ ನಿರ್ವಾಣ ಆಶೆಗಳಿಂದ ಆಮಿಷ ನಿರ್ವಾಣ ಮಾಡಿದಾಗ ಅಲ್ಲಿ ಸನ್ಯಾಸತ್ವ ಪ್ರಯೋಜನ ಆಗ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಅದೇ ರೀತಿಯಾಗಿ ಹೇಳ್ತಾರ, ಇಂದ್ರಿಯ ನಿಗ್ರಹ ಮಾಡಿದರೇನು ಶಟಸ್ಥಲ ಅನುಗ್ರಹವಾಗದನ್ನಕ್ಕ. ಬಹಳ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ, ಇಂದ್ರಿಯಗಳು ಯಾವ್ದು ಹೇಳಿರಲಿಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಆಮೇಲೆ ಅಂತಃಕರಣ ಚತುಷ್ಟಯಗಳು, ಇವನ್ನೆಲ್ಲ ಹೇಳಿವಿ. ನಾವು ಬಂದು ಹೋಗಿದ್ದ ವಿಷಯ ಇವನ್ನೆಲ್ಲ ನಿಗ್ರಹ ಮಾಡ್ಕೊಂಡಿವ್ರಿ. ನಾವು ಬಹಳ ಮಾಡ್ಕೊಂಡ್ವಿ. ಸರಿ, ನೀವು ಮಾಡ್ಕೊಂಡ್ರು ಕೂಡ ಶಟಸ್ಥಲ ಅನುಗ್ರಹ, ಶಟಸ್ಥಲಗಳು ಅಲ್ಲಿ ಭಕ್ತನಾಗ್ಬೇಕು, ಮಹೇಶನಾಗ್ಬೇಕು. ಆ ಭಕ್ತ ಮಹೇಶ ಪ್ರಸಾದಿ ಆಗ್ಬೇಕು, ಪ್ರಾಣಲಿಂಗ ಆಗ್ಬೇಕು. ಆ ಲಿಂಗಾಂಗ ಯೋಗದ ಸಮಸ್ತವಾದಂತಹ ಆ ಶಟಸ್ಥಗಳನ್ನು ತಿಳ್ಕೊಂಡು ಜೀವನದಲ್ಲಿ ಅಳಿಸ್ಕೊಂಡಾಗ ಮಾತ್ರ ಅಲ್ಲಿ ಇಂದ್ರಿಯಗಳು ನಿಗ್ರಹ ಆಗ್ತಾವ್ರಿ. ಇಲ್ಲಕ್ಕಾಗಂಗಿಲ್ಲ, ಇಂದ್ರಿಯಗಳು ನಿಗ್ರಹ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಇಂದ್ರಿಯಗಳ ನಿಗ್ರಹ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲು ಆ ಧರ್ಮದ ಸಂಸ್ಕಾರ ಜೊತೆಯಲ್ಲಿ ನಾವು ಸಾಧನೆ ಮಾಡಿದಾಗ ಇಂದ್ರಿಯಗಳು ನಿಗ್ರಹ ಆಗ್ಲಿಕ್ಕೆ ಸಾಧ್ಯ. ಕಣ್ಣು ಶಿವಲಿಂಗ, ಚರ್ಮ ಜಂಗಮಲಿಂಗ, ಅವು ಬಹಳ ಅದಾವ್ರಿ ತತ್ವಗಳು. ಈ ಶರೀರಕ್ಕೆ 25 ತತ್ವಗಳದಾವ್. ಕರ್ನಾಸಿ ಚನ್ನಬಸವನವರು ಕರ್ನಾಸಿಯನ್ನು ಬರ್ದಾರ. ಇದು ಎಲ್ಲದಕ್ಕೂ ಕೂಡ ಸಂಸ್ಕಾರ ಐತಿ. ಕಣ್ಣಿಗೆ, ಚರ್ಮಕ್ಕೆ, ನಾಲ್ಗಿಗೆ, ಪ್ರತಿಯೊಂದಕ್ಕೂ ಸಂಸ್ಕಾರ ಐತಿ ಈ ಶರೀರಕ್ಕೆ. ಆ ಶರೀರಕ್ಕೆ ಸಂಸ್ಕಾರ ಪಡ್ಕೊಂಡು ಆಚರಣೆ ಶುದ್ಧೀಕರಣ ಮಾಡಿಕೊಂಡಾಗ ಅಲ್ಲಿ ತನ್ನ ಸ್ವರೂಪವನ್ನ, ಸತ್ ಸ್ವರೂಪವನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಸೌರಾಷ್ಟ್ರ ಸೋಮೇಶ್ವರಲಿಂಗವರು ಬರೀತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಇದು ಅಕ್ರಮದೇವಿ ಯಾಕೆ ಹೇಳ್ತಾರೆ ಅಂದ್ರ ಎಲ್ಲ ಲಿಂಗವೇ ಲಿಂಗಾಂಗ ಯೋಗ. ನೋಡ್ರಿ, ಲಿಂಗಾಂಗ ಯೋಗ ತ್ರಿವಿಧೇನ ಬರಲು ಅಂಗಲಿಂಗ ಆ ಸಮರಸ ಆಗೈತಿ. ಆ ಮತ್ತ ತೀರ್ಥಕ್ಷೇತ್ರಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ
ಅಲ್ಲಿ ಅಕ್ಕ ಮಾದೇವಿ ತಾಯಿ ಆ ಕೌಶಿಕ ಮಹಾರಾಜ ಸೇವಿಕೆ ಕಳ್ಸಾಗಿ ಹೇಳ್ತಾರೆ ಇಷ್ಟಪಂಡ ದೇವಸ್ಥಾನಕ್ಕೆ ಹೋಗಿ ಏನ್ ಪ್ರಯೋಜನ, ಅಂಗೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಆ ಇಷ್ಟಲಿಂಗ ಪ್ರಾರ್ಥಕ ಯೋಗವನ್ನ ನಾ ಇಲ್ಲಿ ಮಾಡ್ತಾ ಇದ್ದೀನಿ, ಅಲ್ಲಿ ಹೋಗುವಂತ ಗೋಕರ್ಣಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಕ್ಕ ಮಾದೇವಿ ತಾಯಿ ಆ ಸೇವಕಿಗೆ ಹೇಳಿ ಕಳಿಸ್ತಾಳೆ. ನೋಡಿ ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ಮೆತ್ತಬಲ್ಲರು. ನೋಡಿ ಇಲ್ಲಿ ನಾವು ಆ ಗುಡಿ ಗುಂಡಾರಕ್ಕೆ ಹೋದಾಗ ಗುಡಿ ಸುತ್ತೋದು, ಮರ ಸುತ್ತೋದು, ಆಮೇಲೆ ಆ ನೀರ ಕಂಡಲ್ಲಿ ಮುಳುಗೋದು. ನೋಡ್ರಿ ನಾವು ಪಾಪ ಮಾಡಿನ ನಮ್ಮ ಪಾಪ ಪರಿಹಾರ ಆಗಲಿ ಅಂತೇಳಿ ಎಲ್ಲ ನದಿಯಾಗ ಹೋಗಿ ಗಂಗಾ ನದಿಗೆ ಹೋಗುದು, ಮೂಗು ಬಿಟ್ಕೊಳ್ಳೋದು, ಮುಳುಗುದು ಹೇಳುದು ಪಾಪ ಪರಿಹಾರ ಆಗ್ತದೆ. ಪಾಪ ಕೋಪ ಎಲ್ಲಿ ಹೋಗೋದು, ಮನುಷ್ಯನಾಗ ತುಂಬಿಕೊಂಡೆ ಪಾಪನ ಎಲ್ಲಿ ನೀರಾಗ ಮೈ ಸ್ವಚ್ಛ ಆಗೋದು, ಶರೀರ ಸ್ವಚ್ಛ ಆಗ್ಬೋದು, ಆದ್ರೆ ಮನಸ್ಸಿನ ಮೈಲಿಗೆ ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ಆ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ಮೂಢ ಆಚರಣೆಗಳಿಗೆ ನಾವು ಬಹಳಷ್ಟು ಹೋಗ್ಬಾರ್ದ್ರಿ, ಸತ್ಯವನ್ನು ತಿಳ್ಕೊಂಡು ಆಚರಣೆ ಮಾಡುವುದು ಉತ್ತಮ ಅನ್ನೋದನ್ನ ಹೇಳ್ತಾರೆ. ಬತ್ತುವ ಜಲವ ಎಲ್ಲ ಒಣಗ್ತಾ ನೋಡ್ರಿ, ನೀರು ಕಂಡಲ್ಲಿ ಮುಳುಗರು, ನೀರು ಒಂದಿನ ನದಿಗಳು ಬರ್ತಾವಿಲ್ಲ, ಎಲ್ಲ ಕಡೆ ಸದಾ ಅಷ್ಟೇ ನೀರು ಇರ್ತದ, ನದಿಯಲ್ಲಿ ಇರೋದಿಲ್ಲ. ಮಳೆಗಾಲದಾಗ ಜಾಸ್ತಿ ಇರ್ತದ, ಆಮೇಲೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದ. ಬತ್ತವು ಆಮೇಲೆ ಮರ ಕಂಡಲ್ಲಿ ಸುತ್ತವ್ರು, ಮತ್ತ ಬತ್ತುವ ಜಲವ ಮರ ಒಣಗ್ತಾವಿಲ್ರಿ, ಕಾಯಂ ಇರ್ತವನ ಒಣಗ್ತವ. ಅಂತ ಆ ಮೂಢ ಆಚರಣೆಗಳಿಗೆ ಆ ಮನುಷ್ಯರ ಮೂಢನಂಬಿಕೆಗೆ ಅವರು ಆಹುತಿ ಆಗ್ಯಾರ. ಅಂತ ಮೂಢ ಆಚರಣೆಗಳಿಗೆ ನಾನು ಅಲ್ಲಿ ಗೋಕರ್ಣಕ್ಕೆ ಹೋಗೋದಿಲ್ಲ, ಆ ಗೋಕರ್ಣದ ಲಿಂಗ ನನ್ನ ಅಂಗೈಯಲ್ಲಿ ಐತೆ ಅನ್ನುವಂತಹ ವಿಚಾರವನ್ನ ಮಾದೇವಿ ತಾಯಿ ಹೇಳ್ತಾರೆ. ಈ ಮೂಢಾಚಾರಗಳು ಹೆಂಗ್ ಬಂದುರಿ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದು. ಒಬ್ಬ ವ್ಯಕ್ತಿ ಇದ್ದ ಮಗನದು ಮದುವೆ ಮಾಡಿದ್ದೀನಿ, ಮಗನ ಮದುವೆ ಮಾಡಿದ. ಮಗನ ಮದುವೆ ಮಾಡುವಂತ ಸಂದರ್ಭದಲ್ಲಿ ಏನಿದ್ದು ರೀ, ಅವ್ನ ಮನೆ ಹಾಕ್ರಿ ಬೆಕ್ಕಿತ್ತು, ಒಂದು ಬೆಕ್ರಿ 4-5 ಮರಿ ಹಾಕಿದ್ದು. ಅವಾಗ ಈಗ ನೋಡ್ರಿ ಅದೆಲ್ಲ ಶುಭ ಕಾರ್ಯಗಳನ್ನ ಮಾಡುವಾಗ ಅವು ಅಡ್ಡಾಡ ಬರ್ತಿದ್ವು. ಅವಾಗ ಪುರೋಹಿತ ಶೈ ಏನ್ ಅಡ್ಡಾಡ ಬರ್ತವ್ರಿ, ಸ್ವಲ್ಪ ಒಂದ್ ಕಡೆ ಮುಚ್ಚಿಡ್ರಿ ಅಂದ್ರಿ ಪುರೋಹಿತ. ಮತ್ತವು ಮಂತ್ರ ಹೇಳುವಾಗ ಆ ಕಡೆ ಈ ಕಡೆ ಪಂಚಾಮೃತದಾಗ ಹಾಲವ ಬಾಯಿ ಹಾಕ್ತಾವ ಅಂತೇಳಿ ಅವರ ಮದುವೆ ಮಾಡ್ಕೊಳ್ಳುವಂತಹ ವರನ ತಂದೆ ಆ ಬೆಕ್ಕುಗಳನ್ನ ಮುಚ್ಚಿಟ್ರಿ, ಏನೋ ಬುಟ್ಟಿ ಮುಚ್ಚಿಟ್ಟ. ಆಯ್ತ್ರಿ ಮದುವೆ ಆತ್ ಮಗಂದು. ಮದುವೆ ಆದ್ಮೇಲೆ ಅವ ದೊಡ್ಡವಾದ್ಮೇಲೆ ಅವ್ನ ಮಕ್ಳದು ಮದುವೆ ಮಾಡ್ಬೇಕಲ್ಲ, ಅವಾಗ ಕಾಲೇ ಸತ್ತು ಹೋಗಿದ್ದ. ಮದುವೆ ಆದ್ಮೇಲೆ ದೊಡ್ಡವರಾಗ ಹೋಗಿ ಬಿಡ್ತಾರ, ಅವನ ಹೋಗುದೈತಿ. ಅವಾಗ ಅವನ ಮಗನ ಮದುವೆ ಒಳಗ್ರಿ ಏನ್ ಮಾಡಿದೀನ್ರಿ, ಅವನ ಮನೆ ಬೆಕ್ಕಿರ್ಲಿಲ್ಲ, ಬೆಕ್ ಸಾಕಿದ್ದಿಲ್ಲ. ಈಗ ಕೆಲವು ಕಡೆ ಬೆಕ್ಕು ಕಡಿಮೆ ಆಗಿದಾವ. ಅದಕ್ಕ ನಮ್ಮಪ್ಪ ನನ್ನ ಮದುವೆ ಮಾಡುವಾಗ ಬೆಕ್ಕು ತಂದು ಬುಟ್ಟಿ ಮುಚ್ಚಿಟ್ಟಿದ್ದ. ಅದಕ್ಕ ನನ್ನ ಮಗನ ಮದುವೆ ಮಾಡುವ ನಾನು ಎಲ್ಲರ ಬೆಕ್ಕು ತಂದು ಬುಟ್ಟಿ ಮುಚ್ಚಿಡ್ಬೇಕಂತೇಳಿ ಎಲ್ಲರೂ ಅಲ್ಲೇ ಹೋಗಿ ಇಸ್ಕೊಂಬಂದಿನ್ರಿ. ಎಷ್ಟು ಇಸ್ಕೊಂಬಂದ? 5 ಬೆಕ್ಕು ಇಸ್ಕೊಂಬಂದ. ನಿಮ್ಮನೆ ಬೆಕ್ಕಿದೈತೇನ, ನಿಮ್ಮನೆ ಬೆಕ್ಕಿದೆ ಇಸ್ಕೊಂಡ್ಬಂದು ಬುಟ್ಟಿ ಮುಚ್ಚಿ ಮತ್ತೆ ಅವನ ಮಗನ ಲಗ್ನ ಮಾಡಿದ ಅನ್ನುವಂಥದ್ದು ಒಂದು ವಾಸ್ತವಿಕವಾದಂಥದ್ದು ದೃಷ್ಟಾಂತ. ಹಾಗೆ ಈ ಮೂಢ ಆಚರಣೆಗಳು ಯಾಕೆ ಬಂದವ, ಹಿಂಗೆ ಬಂದವ್ರಿ. ನಮ್ಮ ಮಾವು ಮಾಡ್ತಿದ್ದೀನ್ರಿ, ನಮ್ಮ ಅತ್ತಿ ಹಕ್ಕಿ ಗೊತ್ತಿದ್ದಿಲ್ರಿ. ಹಿಂಗ ಈ ಪರಂಪರಿತವಾದಂತಹ ಮೂಢ ಆಚರಣೆಗಳು ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ ನಾವು ಮೂಢ ಆಚರಣೆಗಳನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಹಿಂಗೆ ಒಬ್ಬ ಯಾತ್ರಿಕ ಗೋಕರ್ಣಕ್ಕೆ ಹೋಗಿದ್ದಂತ್ರಿ. ಗೋಕರ್ಣಕ್ಕೆ ಹೋದಾಗ ಅವ ಏನ್ ಓದಿದ್ದೀನ್ರಿ, ಒಂದು ತಾಮ್ರ ಚರಿಗೆ ಓದಿದ್ದ. ತಾಮ್ರ ಚರಿಗೆ ಓದಾದ್ರಿ ಅಲ್ಲಿ ಗೋಕರ್ಣದ ನದಿ ದಂಡಿಯಲ್ಲಿ ಯಾರು ಕಾಣಲಿಲ್ಲ. ಸುತ್ತಮುತ್ತ ನೋಡಿದ, ಮತ್ತೆ ಸ್ನಾನಕ್ಕೆ ಹೋಗ್ಬೇಕಲ್ಲ, ಹೋಗುವಾಗ ಈ ತಾಮ್ರ ಬಿಂದಿ ಏನ್ ಮಾಡ್ಬೇಕಂತ ಹೇಳಿ ಅಲ್ಲೇ ಒಂದು ಉಸುಗು ನೆಲ್ಲಿ ತೆಗೆದು ಆ ತಾಮ್ರದ ಬಿಂದಿಗೆಯನ್ನ ಹೂಗುದು ಏನ್ ಮಾಡಿದೀನ್ರಿ. ಮತ್ತೆ ಬಂದಾಗ ಮತ್ತ ನದಿಯಿಂದಲೇ ಬರ್ತಾರ, ಸ್ನಾನ ಮಾಡ್ತಾರ, ಜನ ಬಹಳ ಬರ್ತಾರ. ಹೆಂಗ್ ಮಾಡೋದು, ಮತ್ತ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಗುರ್ತಾಗತ್ತಲ್ರಿ ಅವ್ನ ಬಿಂದಿಗೆ. ಅದಕ್ಕ ಆ ಬಿಂದಿಗೆಯನ್ನು ಹೂಗುದು ಒಂದು ಈಶ್ವರನ್ ಮಾಡಿದ್ರು. ಅದ ಗುರ್ತಾಗ್ಬೇಕಲ್ಲ, ನೀವು ಗುರ್ತ ಮಾಡ್ತಿರ್ಲಿಲ್ಲ, ಎಲ್ಲರಿದ ರೊಕ್ಕ ಗುರ್ತ ಮಾಡ್ತಿರ್ಲಿಲ್ಲ, ಎನಿಶಿಟ್ಟು ಚಿಲ್ಲರ್ ಇದ್ರು ಚಿಲ್ಲರು ಎನಿಶಿಟ್ಟು ಗುರ್ತ ಮಾಡ್ಕೊತಿರ್ಲಿಲ್ಲ ಒಟ್ಟು. ಹಾಗೆ ಗುರ್ತ ಮಾಡಿ ಅದನ್ನ ತಾಮ್ರದ ಬಿಂದಿಗೆ ಮೇಲೆ ಈಶ್ವರ ಲಿಂಗ ಮಾಡಿ ಸ್ನಾನಕ್ಕೆ ಹೋದನ್ರಿ.
ಅವ ಇನ್ನೊಬ್ಬ ನೋಡಿದ್ದದನ ನದಿಗೆ ಸ್ನಾನ ಮಾಡ್ಬೇಕಾದ್ರೆ ಅಥವಾ ನದಿ ನೀರಿಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದು ಲಿಂಗ ಮಾಡಿ ಹೋಗ್ಬೇಕಂತ ತಿಳ್ಕೊಂಡ್ರಿ. ಅವನೊಂದು ಲಿಂಗ ಮಾಡಿದ ಇಲ್ಲದ, ಇವನ್ ಇನ್ನೊಬ್ಬ ನೋಡಿದ ಅವನ್ ಲಿಂಗ ಮಾಡಿದನ್ರಿ, ಅವ ಹೇಳಿದ. ಎಷ್ಟಾದ್ರು ರೀ, ಸಾವಿರ ಸಾವಿರ ಲಿಂಗಗಳ. ಈ ಅಪ್ಪ ಮೊದಲನೇ ಮಗನಲ್ರಿ ವ್ಯಕ್ತಿ ಆ ತಾಮ್ರದ ಬಿಂದಿಗೆನ ಮುಗಿದಿದ್ದಲ್ಲ, ಬಂದು ನೋಡ್ತಾನ, ಸ್ನಾನ ಮಾಡ್ಕೊಂಡು ಬರ್ತಾನ, ಮೇಲೆ ಎಷ್ಟಿದ್ರು ಎಲ್ಲ ಸಾವಿರ ಲಿಂಗಗಳಿದ್ದು. ಯಾವ ಉಸ್ಕಿನ್ನು ಲಿಂಗ ಇದ್ದಾಗ ಮತ್ತ ತಾಮ್ರ ಬಿಂದಿಗೆ ನಂದು ಅಲ್ಲಿ ತಾಮ್ರದ ಬಿಂದಿಗೆ ಐತಿ, ಅದನ್ನ ಯಾರ ಲಿಂಗ ಮತ್ತ ಅದನ್ನ ಅಳಕಿಸಿದ್ರ ಮತ್ತ ಯಾವ ವ್ಯಕ್ತಿ ಬೈತಾರ ಅಂತ ಹೇಳಿ ಹುಡುಕಾಡಿದ್ರಿ, ಸಿಗ್ಲೇ ಇಲ್ಲ. ಮತ್ತೆ ನನ್ನ ಲಿಂಗ ನೀಯಕ್ಕ ಅದನ್ನ ಹಾಳು ಮಾಡಿದಿ, ನಾಶ ಮಾಡಿದ ಅಂತ ಹೇಳಿ ಎಲ್ಲಿ ಜಗಳ ಮಾಡ್ತಾರ ಅಂತ ಹೇಳಿ ಆ ಉಸುಕಿನಲ್ಲಿ ಮುಗಿದಂತ ಬಿಂದಿಗೆಯನ್ನ ಬಿಟ್ಟು ಹೋಗ. ಹೀಗೆ ಒಬ್ಬರ ನೋಡಿ ಒಬ್ಬರು ಆಚರಣೆ ಮಾಡೋದು ಯಾವ್ರಿ? ಇದು ಮೂಢಾಚಾರ. ಅದಕ್ಕೆ ನಾವು ಮೂಢನಂಬಿಕೆಗೆ ನಾವು ಜಾಸ್ತಿ ಅಲ್ಲಿ ಒತ್ತನ್ನ ಕೊಡಬಾರದು ಅನ್ನೋ ವಿಚಾರವನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರ, ನಮ್ಮ ಮನಸ್ಸು ಬಹಳ ಶುದ್ಧೀಕರಣವಾಗಬೇಕು. ನೀವು ನಿರ್ಮಲ ಮನಸ್ಸಿನಿಂದ ಓಂ ನಮಃ ಶಿವಾಯ ಅನ್ರಿ, ಅಥವಾ ಒಂದು 5 ನಿಮಿಷ ಲಿಂಗ ಪೂಜೆ ಮಾಡಿ. ಎಷ್ಟು ಪವಿತ್ರವಾದಂತಹ ಭಾವನೆ ನಿಮ್ಮ ಸದ್ಗುಣಗಳಲ್ಲಿ ಬೆಳಲಿಕ್ಕೆ ಪ್ರಾರಂಭ ಆಗ್ತಾವ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಮನಸ್ಸು ಸುದ್ದಿ ಇಲ್ಲ, ನಾವೇನು ಮಾಡಿದ್ರು ಕೂಡ ಅಲ್ಲಿ ಪ್ರಯೋಜನ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಮನದಲ್ಲಿ ನೆನವಂಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯದಿರುವವನು ದೇಗುಲದ ಕೊನೆಯಲ್ಲಿದ್ದರೇನು ಸರ್ವಜ್ಞ. ಎಷ್ಟು ಚೆನ್ನಾಗಿ ಮೂಢಾಚಾರಗಳನ್ನ ಎಷ್ಟು ಚೆನ್ನಾಗಿ ಹೇಳಿದಂದ್ರ, ಮನದಲ್ಲಿ ನೆನವಂಗೆ ಮನೆಯೇನು ಮಠವೇನು. ನಿನ್ನ ಮನಸ್ಸು ಶುದ್ಧಿದ್ರ ಇಲ್ಲೇ ನೀ ಪೂಜೆ ಮಾಡಿ, ಇಲ್ಲೇ ಸಾಧನೆ ಮಾಡಿ, ಮಠಕ್ಕೆ ಹೋಗುವಂತ ಅವಶ್ಯಕತೆ ಅಲ್ಲಿಲ್ಲ. ಮನದಲ್ಲಿ ನೆನೆ ನೋಡ್ರಿ, ಮನಸ್ಸ ಸುದ್ದಿ ಇಲ್ಲ, ಮನಸ್ಸಿನಲ್ಲಿ ನೆನೆತಕ್ಕಂತಹ ಒಬ್ಬ ವ್ಯಕ್ತಿ ದೇಗುಲದ ಕೊನೆಯಲ್ಲಿದ್ದರೇನು ಸರ್ವಜ್ಞ. ಅದಕ್ಕ ಬಸವಣ್ಣ ಹೇಳ್ತಾರ, ಏನ್ ಹೇಳ್ತಾರ? ನಮ್ಮ ಮನಸ್ಸು ಶುದ್ಧಿ ಆದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ, ಮನಸ್ಸು ಶುದ್ಧಿ ಇಟ್ಕೊಂಡು ಹೋಗ್ಬೇಕು. ಬಹಳ ಐತ್ರ ಅದಕ್ಕೆಲ್ಲ ಸದ್ಗುಣಗಳು, ಸದ್ಭಾವ, ಸತ್ಕ್ರಿಯ ಆಚರಣೆಗಳು. ಕೆಲವೊಂದು ಹೋಗ್ತಾರ್ರಿ ದೇವಸ್ಥಾನಕ್ಕೆ, ಅದೊಂದು ನೆಪ ಇರ್ತೈತಿ. ಯಾರ್ಯಾರು ಏನೇನ ಅವ್ರವ್ರ ಉದ್ದೇಶಗಳನ್ನ ಅವ್ರವ್ರ ಸ್ವಾತಂತ್ರ್ಯ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೇವರು ಕಾಣೋದಿಲ್ಲ. ದೇವರು ನಮ್ಮ ಪ್ರಕಾರ ನಿರಾಕಾರದನ್ನ ನೀವು ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಅಥವಾ ಜ್ಯೋತಿರ್ಲಿಂಗಗಳಿಗೆ ನೀವು ದರ್ಶನ ಮಾಡಿ. ನಾನು ಹೋಗ್ಬೇಡ ಅಂತ ಹೇಳೋದಲ್ಲ, ಆದ್ರೆ ಪವಿತ್ರವಾದ ಮನಸ್ಸಿಟ್ಕೊಂಡು ಭಾವನೆ ಇಟ್ಕೊಂಡು ಹೋದ್ರೆ ಅಲ್ಲಿ ಕೂಡ ಆ ಗುರುವಿನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರ, ಬಸವನವರು ಕೂಡ ಹೇಳ್ತಾರೆ, ಉಳ್ಳವರ ಶಿವಾಲಯವ ಉಳ್ಳವರ ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡರ್ನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಿಸವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ, ಕೂಡಲ ಸಂಗಮ ದೇವ ಅಂತ ನಮ್ಮ ಶರೀರವನ್ನೇ ದೇವಾಲಯ ಮಾಡ್ಕೋಬೇಕ್ರಿ. ಅದಕ್ಕೆ ಅಲ್ಲಿ ತಂಗಿ ಈಗ ಬಸವಣ್ಣವರ ವಚನ ಹೇಳ್ತಾರ, ತಾವೆಲ್ಲರೂ ಸತ್ಯ ಭಕ್ತಿಯ ಕೇಳಂತ ಇಲ್ಲಿ ಹೇಳ್ತಾ ಅವರಿಗೆ ಅವಕಾಶವನ್ನ ಕೊಡ್ತೀವಿ. ನನ್ನ ದೇಹವೇ ಆಲಯ, ಆ ದೇಗುಲದಲ್ಲಿ ಪರಮಾತ್ಮ ಯಾರಂದ್ರ ಆತ್ಮವೇ ಆ ಪರಮಾತ್ಮ. ಅದಕ್ಕೆ ನನ್ನ ದೇಹವೇ ದೇಗುಲ ಮಾಡಿಕೊಂಡು ಆ ಪರಮಾತ್ಮನ ಸ್ವರೂಪವನ್ನ ನನ್ನ ಆತ್ಮದಲ್ಲಿ ನಾನು ಕಾಣ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ಬಸವನವರು ತಮ್ಮ ವಚನದಲ್ಲಿ ಹೇಳಿದ್ವಿ. ವಿಶ್ಲೇಷಣೆ ಮಾಡಕ್ ಹೋಗುದಿಲ್ಲ, ಯಾಕಂದ್ರೆ ಸಮಯ ಸ್ವಲ್ಪ ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ನಮ್ಮ ಪವಿತ್ರವಾದಂಥ ಮನಸ್ಸು ಬಹಳ ಶುದ್ಧೀಕರಣ, ಅಂತರಂಗ ಶುದ್ಧೀಕರಣ. ಅದಕ್ಕೆ ಮಾದೇವಿ ಹೇಳ್ತಾಳ, ನನ್ನ ಲಿಂಗಾಂಗಿ ಆಗಿದೆ, ಇಷ್ಟಲಿಂಗ ದೀಕ್ಷೆ ಪಡ್ಕೊಂಡು ಆ ಲಿಂಗ ಶಿವಯೋಗದಲ್ಲಿ ಪ್ರತಿನಿತ್ಯ ನಾನು ಆ ಲಿಂಗಾಂಗ ಯೋಗವನ್ನ ಶಿವಯೋಗನ ಮಾಡ್ತೀನಿ. ಅದಕ್ಕೆ ಆ ಗೋಕರ್ಣದ ದೇವಸ್ಥಾನಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಮಹಾದೇವಿ ತಾಯಿ